ಡಿಜಿಟಲ್ ಐ ಸ್ಟ್ರೇನ್ ಬಗ್ಗೆ ಅರಿವು ಮೂಡಿಸುವ ಉದ್ದೇಶದಿಂದ ಆರಂಭಿಸಲಾದ ಐ ಅಡ್ವೈಸ್ ಯೋಜನೆಗೆ ನಮ್ಮೊಂದಿಗೆ ಇದ್ದಾರೆ ಬೆಂಗಳೂರಿನಿಂದ ಡಾಕ್ಟರ್ ಕೆಪಿ ಮಂಜುನಾಥ್, ಆಫ್ಥಮಾಲಜಿಸ್ಟ್. ಡಾಕ್ಟರ್, ಡಿಜಿಟಲ್ ಐ ಸ್ಟ್ರೇನ್ ಅಂದ್ರೆ ಏನು ಮತ್ತೆ ಅದು ನಮ್ಮ ವಿಷನ್ಗೆ ಹೇಗೆ ಅಫೆಕ್ಟ್ ಮಾಡುತ್ತೆ? ನಮಸ್ಕಾರ, ನನ್ನ ಹೆಸರು ಮಂಜುನಾಥ್ ಅಂತ. ಡಿಜಿಟಲ್ ಐ ಸ್ಟ್ರೇನ್ ಅಂತಂದ್ರೆ ಒಂದು ಕಾಂಪ್ಲೆಕ್ಸ್ ಸೆಟ್ ಆಫ್ ಸಿಂಪ್ಟಮ್ಸ್. ಇದು ಯಾರಿಗೆ ಬರುತ್ತೆ ಅಂತಂದ್ರೆ ಹೆಚ್ಚಿಗೆ ಗ್ಯಾಜೆಟ್ಸ್ ಯೂಸ್ ಮಾಡೋರಿಗೆ, ಅದು ಕೆಲಸದಲ್ಲಾಗ್ಲಿ ಅಥವಾ ಎಂಟರ್ಟೈನ್ಮೆಂಟ್ಗಾಗ್ಲಿ ಯೂಸ್ ಮಾಡ್ತಿರ್ತಾರಲ್ಲ ಅವರು. ಈಗ ಲ್ಯಾಪ್ಟಾಪ್ಸು, ಐಪ್ಯಾಡ್ಸು, ಮೊಬೈಲ್ ಫೋನ್ಸು, ಟಿವಿ ಸ್ಕ್ರೀನ್ಸ್ ಆಗಲಿ, ಮಾನಿಟರ್ಸ್ ಆಗಲಿ ಯೂಸ್ ಮಾಡೋರಿಗೆ ಬರುವಂತ ಸೆಟ್ ಆಫ್ ಸಿಂಪ್ಟಮ್ಸ್ನ ಡಿಜಿಟಲ್ ಐ ಸ್ಟ್ರೇನ್ ಅಂತಾರೆ. ವಿಷನ್ ಮೇಲೆ ಯಾವ ರೀತಿ ಪರಿಣಾಮ ಬೀಳುತ್ತೆ ಅಂತಂದ್ರೆ, ವಿಷನ್ ಅವ್ರಿಗೆ ಏನೋ ಡಿಸ್ಕಂಫರ್ಟ್ ಇರುತ್ತೆ, ವಿಷನ್ ಕ್ಲಾರಿಟಿ ಇಲ್ಲ ಅಂತ ಹೇಳ್ತಾರೆ, ಕೆಲವು ಸಲ ಡಬಲ್ ವಿಷನ್ ಕಾಣುತ್ತೆ ಅಂತಾರೆ. ಈ ರೀತಿಯಾಗಿ ವಿಷನ್ ಮೇಲೆ ಸಿಂಪ್ಟಮ್ಸ್ ಬರುತ್ತೆ. ಡಾಕ್ಟರ್, ಡಿಜಿಟಲ್ ಐ ಸ್ಟ್ರೇನ್ ಕಾಮನ್ ಸಿಂಪ್ಟಮ್ಸ್ ಏನು? ನಮಸ್ಕಾರ, ನನ್ನ ಹೆಸರು ಮಂಜುನಾಥ್ ಅಂತ. ಡಿಜಿಟಲ್ ಐ ಸ್ಟ್ರೇನ್ ನಲ್ಲಿ ಬರುವಂತ ಸಿಂಪ್ಟಮ್ಸ್ ಏನು ಅಂತಂದ್ರೆ, ಡ್ರೈನೆಸ್ ತುಂಬಾ ಜನ ಹೇಳ್ತಾರೆ. ಪ್ಯಾರಾಡಾಕ್ಸಿಕಲಿ ಡ್ರೈ ಆಗಿ ಕಣ್ಣಲ್ಲಿ ರಿಫ್ಲೆಕ್ಸ್ ಆಗಿ ವಾಟರಿಂಗ್ ಜಾಸ್ತಿ ಕೂಡ ಅಂತ ಕೂಡ ಹೇಳೋರು ಕೂಡ ಇದ್ದಾರೆ. ಅದು ಕೂಡ ಆಗುವಂತ ಚಾನ್ಸಸ್ ಸಂದರ್ಭಗಳಿರುತ್ತೆ. ಮತ್ತೆ ಇರಿಟೇಷನ್, ಕಣ್ಣಲ್ಲಿ ಉರಿ ಇರುತ್ತೆ, ಕಣ್ಣಲ್ಲೇನೋ ಉಪ್ಪು ಬಿದ್ದಂಗಿದೆ, ಕಸ ಬಿದ್ದಂಗಿದೆ ಅಂತ ಹೇಳ್ತಾರೆ ಕೆಲವರು. ಕೆಲವರಿಗೆ ತುಂಬಾ ಡ್ರೈನೆಸ್ ಜಾಸ್ತಿ ಆದ್ರೆ ಕಣ್ಣಲ್ಲಿ ಗೀಜ್ ಬರುತ್ತೆ, ಮ್ಯೂಕಸ್ ಸೆಕ್ರಿಷನ್ಸ್ ಏನೋ ದಾರ ತರ ಬರುತ್ತೆ ಅಂತ ಹೇಳ್ತಾರೆ. ಕೆಲವರು ಕಣ್ಣಿನ ಸುತ್ತಲೂ ಸ್ಟ್ರೈನ್ ಆಗುತ್ತೆ ಅಂತ ಹೇಳ್ತಾರೆ. ಕೆಲವರು ತಲೆನೋವು ಬರುತ್ತೆ ಅಂತ ಹೇಳ್ತಾರೆ. ಇದು ಕಾಮನ್ ಆಗಿ ನಾವು ನೋಡುವಂತ ಸಿಂಪ್ಟಮ್ಸ್. ಡಾಕ್ಟರ್, ಬಹಳ ಹೊತ್ತು ಡಿಜಿಟಲ್ ಡಿವೈಸಸ್ ನ ಯೂಸ್ ಮಾಡೋದ್ರಿಂದ ಏನಾಗುತ್ತೆ? ಈ ಯಾವುದೇ ಸ್ಕ್ರೀನ್ ಅಥವಾ ಮಾನಿಟರ್ನ ನಾವು ಹೆಚ್ಚಿಗೆ ಸಮಯ ನೋಡಿದಾಗ ಏನಾಗುತ್ತೆ, ಒಂದು ಹತ್ರದ್ದು ಡಿಸ್ಟೆನ್ಸ್ ನಲ್ಲಿ ನಮ್ಮ ಕಣ್ಣಿನ ಫೋಕಸಿಂಗ್ ಮಸಲ್ಸ್ ನ ಲಾಕ್ ಮಾಡ್ತೀವಿ. ಸೊ ಈ ಮಸಲ್ಸ್ಗೆ ಫೆಟಿಗ್ ಆಗುತ್ತೆ. ಈಗ ನಾವು ಕಂಟಿನ್ಯೂಸ್ ಆಗಿ ಒಂದು 4-5 kg ಭಾರ ಇಟ್ಕೊಂಡು ಕೈ ಚಾಚ್ಕೊಂಡಿದ್ರೆ ಯಾವ ರೀತಿ ನಮಗೆ ಮಸಲ್ಸ್ಗೆ ಫೆಟಿಗ್ ಆಗುತ್ತೋ ಅದೇ ತರ ಕಣ್ಣಿನ ಮಸಲ್ಸ್ಗೂ ಫೆಟಿಗ್ ಆಗುತ್ತೆ. ಎರಡನೇದು, ಕಾನ್ಸ್ಟೆಂಟ್ ಆಗಿ ನಾವು ಇದನ್ನ ಬ್ಲಿಂಕ್ ಮಾಡದೆ ಸ್ಟೇರ್ ಮಾಡ್ಕೊಂಡು ನೋಡ್ತಾ ಇರ್ತೀವಲ್ಲ, ಕಣ್ಣಿನ ಟೀಯರ್ಸ್ ಎವಾಪರೇಟ್ ಆಗುತ್ತೆ, ಡ್ರೈ ಆಗ್ಬಿಡುತ್ತೆ. ಮೂರನೇದು, ರೇಡಿಯೇಷನ್. ಈ ಯಾವುದೇ ಸ್ಕ್ರೀನ್ ಇಂದ ಬರುವಂತ ಲೈಟ್ ಎನರ್ಜಿ, ಫಾರ್ಮ್ ಆಫ್ ಎನರ್ಜಿ ಅಲ್ವಾ, ಅದರಿಂದ ಸ್ವಲ್ಪ ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ಆ ಹೀಟ್ ಇಂದ ಕೂಡ ನಮ್ಗೆ ಆ ರೇಡಿಯೇಷನ್ ಇಂದ ಕಣ್ಣಿಗೆ ತೊಂದರೆ ಆಗುತ್ತೆ. ಡಾಕ್ಟರ್, 20-20-20 ನ ಎಕ್ಸ್ಪ್ಲೇನ್ ಮಾಡ್ತೀರಾ? ಹಾಗಂದ್ರೆ ಒಂದು 20 ಮೀಟರ್ಗಿಂತ ಹೆಚ್ಚಿಗೆ ದೂರ ಇರುವಂತ ಒಂದು ವಸ್ತುನ ನಾವು ನೋಡಿದ್ರೆ ಒಂದು 20 ನಿಮಿಷಕ್ಕೆ ಒಂದ್ಸಲ ಸ್ಕ್ರೀನ್ ಮೇಲೆ ನಾವು ವರ್ಕ್ ಮಾಡುವಾಗ 20 ಸೆಕೆಂಡ್ಗಳು, ಆವಾಗ ನಮ್ಗೆ ಏನಾಗುತ್ತೆ, ರಿಲೀಫ್ ಸಿಗುತ್ತೆ ಅಂತ ಹೇಳ್ತಾರೆ. ಇದು ಯಾಕೆ ಈ ತರ ಬೆನಿಫಿಟ್ ಸಿಗುತ್ತೆ ಅಂತಂದ್ರೆ, ಕಂಟಿನ್ಯೂಸ್ ಆಗಿ ವರ್ಕ್ ಮಾಡ್ತಿದ್ದಂತ ಮಸಲ್ಸ್ಗೆ ರಿಲೀಫ್ ಕೊಟ್ಟಂಗೆ ಆಗುತ್ತೆ. ಬೇರೆ ಸೆಟ್ ಆಫ್ ಮಸಲ್ಸ್ ವರ್ಕ್ ಆಗುತ್ತೆ, ಹತ್ರ ಫೋಕಸ್ ಮಾಡೋ ಮಸಲ್ಸ್ ರಿಲೀಸ್ ಆಗುತ್ತೆ. ಅದರಿಂದ ಮಸಲ್ಸ್ಗೆ ರಿಲ್ಯಾಕ್ಸೇಷನ್ ಮಾಡ್ದಂಗೆ ಆಗುತ್ತೆ. 20 seconds ಇಸ್ ಗುಡ್ ಅಮೌಂಟ್ ಆಫ್ ಟೈಮ್. ಆ ಟೈಮ್ ನಲ್ಲಿ ನಾವು ನೋಡ್ತಿರ್ತೀವಿ, ಬ್ಲಿಂಕ್ ಮಾಡ್ತಿರ್ತೀವಿ. ಸೊ ನಾವು ಕಂಟಿನ್ಯೂಸ್ ಆಗಿ ಕಣ್ಣು ಓಪನ್ ಮಾಡ್ಕೊಂಡಿದ್ದಾಗ ಎವಾಪರೇಟ್ ಆಗ್ತಿದ್ದಂತ ಫಿನಾಮಿನಾ ಕಾಂಪೆನ್ಸೇಟ್ ಆಗುತ್ತೆ. ಈ ರೀತಿ ಹೆಲ್ಪ್ ಆಗುತ್ತೆ 20-20-20 ರೂಲ್. ಡಾಕ್ಟರ್, ಮಕ್ಕಳು ಸೇಫ್ ಆಗಿ ಡಿಜಿಟಲ್ ಡಿವೈಸಸ್ ಯೂಸ್ ಮಾಡೋ ಹಾಗೆ ಪೋಷಕರು ಹೇಗ್ ನೋಡ್ಕೊಳ್ಬಹುದು? ಇದು ಟ್ರಿಕ್ಕಿ ಆನ್ಸರ್. ಮೊದಲು ಪೇರೆಂಟ್ಸ್ ಅವ್ರು ಕರೆಕ್ಟ್ ಆಗಿ ಫಾಲೋ ಮಾಡಬೇಕು, ಅವ್ರದ್ದು ಡಿಸಿಪ್ಲಿನ್ ಆಗಿರ್ಬೇಕು, ಸಿಸ್ಟಮ್ಯಾಟಿಕ್ ಆಗಿರ್ಬೇಕು. ದೇ ಹ್ಯಾವ್ ಟು ಲೀಡ್ ಬೈ ಎಕ್ಸಾಂಪಲ್. ಸೊ ಮಕ್ಕಳ ಮುಂದೆ ಹೆಚ್ಚಿಗೆ ಅವ್ರು ಯಾವಾಗ್ಲೂ ಸ್ಕ್ರೀನ್ಸ್ ಮೇಲೆ ಇದ್ರೆ ಮಕ್ಕಳು ಅದನ್ನೇ ಮಾಡ್ತಾರೆ. ಸೊ ಪೇರೆಂಟ್ಸ್ ಕರೆಕ್ಟ್ ಮಾಡ್ಕೊಳ್ಬೇಕು. ಇನ್ನೊಂದು, ಮಕ್ಕಳಿಗೆ ಓವರ್ ಎಕ್ಸ್ಪೋಜರ್ ಆಫ್ ಸ್ಕ್ರೀನ್ಸ್ ಇಂದ ಏನ್ ತೊಂದರೆ ಆಗ್ಬೋದು ಅಂತ ಅವ್ರಿಗೆ ಅರ್ಥ ಮಾಡೋದಕ್ಕೆ ಹೆಲ್ಪ್ ಮಾಡ್ಬೇಕು. ಮೂರನೇದು, ಎನ್ಫೋರ್ಸ್ ಮಾಡೋದು. ಈಗೆಲ್ಲ ಟೆಕ್ನಾಲಜಿ ಇದೆ. ಈಗ ಸ್ಕ್ರೀನ್ ಲಾಕ್ ಆಗುತ್ತೆ ಆಫ್ಟರ್ 20 minutes 30 minutes, ಬೇಕಾದ್ರೆ ಟೈಮರ್ ಸೆಟ್ ಮಾಡ್ಬೋದು. 1-2 minutes ಸ್ಕ್ರೀನ್ ಆಫ್ ಆಗೋ ತರ ಮಾಡ್ಬೋದು. ಇದು ಸಿಂಪಲ್ ಪ್ರೊಸೆಸಸ್. ಐ ಅಡ್ವೈಸ್ ಕೇಳಿದ್ದಕ್ಕೆ ಧನ್ಯವಾದಗಳು. ಬಿಗ್ ಥ್ಯಾಂಕ್ಸ್ ಟು ಡಾಕ್ಟರ್ ಕೆಪಿ ಮಂಜುನಾಥ್ ಫಾರ್ ದ ಗ್ರೇಟ್ ಟಿಪ್ಸ್.